ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ರಂಗೋಲಿನ ಶುರು ಮಾಡೋಣ. ಇವತ್ತಿನ ರಂಗೋಲಿ ಡಿಸೈನು ತೀರಾ ದೊಡ್ಡದೂ ಅಲ್ಲ, ತೀರಾ ಚಿಕ್ಕದೂ ಅಲ್ಲ, ಮೀಡಿಯಮ್ ಆಗಿದೆ. ನಾನು ಕಲರ್ ಹಾಕಿಲ್ಲ. ಇದಕ್ಕೇನಾದರೂ ಕಲರ್ ಹಾಕ್ಕೊಂಡ್ರೆ ಸ್ಪೆಷಲ್ ಒಕೇಶನ್ಗಳಿಗೆ ಬಿಡಿಸೋದಕ್ಕೆ ಚೆನ್ನಾಗಿದೆ ಮತ್ತು ಚೆನ್ನಾಗೂ ಕಾಣುತ್ತೆ. ಇದು ಒಂದು ಸ್ವಲ್ಪ ಡಿಸೈನು ಚೇಂಜ್ ಆಯಿತು. ಚೇಂಜ್ ಆದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಇನ್ನೊಂಥರ ಸ್ಪೆಷಲ್ಲಾಗಿ ಬಿಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾದರೆ ಇವತ್ತಿನ ರಂಗೋಲಿ ಶುರು ಮಾಡೋಣ.
ಇಲ್ಲಿಗೆ ಈ ರಂಗೋಲಿ ಡಿಸೈನು ಮುಗೀತು. ಹೇಗೆ ಕಾಣಿಸ್ತಾ ಇದೆ, ಇದೊಂದು ಸ್ವಲ್ಪ ಫ್ಲವರು ಡಿಫ್ರೆಂಟ್ ಇದೆ ಅಲ್ವಾ. ನಾನೇ ಡಿಫ್ರೆಂಟಾಗಿ ಮಾಡಿದೆ. ಏನೋ ಒಂಥರ ಮಾಡೋಕ್ಕೆ ಹೋದೆ, ಅದು ಇನ್ನೊಂದು ಥರ ಆಗೋಯಿತು. ಆದರೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕಲರ್ ಹಾಕೋಕ್ಕಾಗುತ್ತಾ ಏನು ಟ್ರೈ ಮಾಡಿ ನೋಡಿ. ಕಲರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಸಿಂಪಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಲ್ವಾ. ಅದರಿಂದ ಇದು ವೈವಿಧ್ಯತೆ ಅಂತಲೂ ಹೇಳ್ಬೋದು. ಒಂದು ಸ್ವಲ್ಪ ಕೆಡಿಸಿದ್ರು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣೋಂಗೆ ಮಾಡ್ಕೋಬೋದು ಅನ್ನೋದಕ್ಕೆ ಇದೇ ಉದಾಹರಣೆ. ಇಲ್ಲಿಗೆ ಇವತ್ತದ್ದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು.